ಹಾಗಾಗಿ ಅವ್ರನ್ನ ಬಿಡುಗಡೆ ಅದಕ್ಕಿಂತ ಮುಂಚೆ ನಮ್ಮ ಅಧ್ಯಕ್ಷರು ಆಗಿರ್ತಕ್ಕಂಥ ಯಶಸ್ವಾದಂತ ಅವರು ಒಂದು ಅನಿಸಿಕೆ ವ್ಯಕ್ತಪಡಿಸಬೇಕಂತ ನಾವು ಗಮನಿಸ್ತೀವಿ. ದೇವಲೋಕ ಮತ್ತು ಸತ್ಯ ನೋಡುವುದೇ ದೇವಲೋಕ, ಮಿಸ್ ನೋಡುವುದೇ ಆಚಾರವೇ ಸ್ವಲ್ಪ ಅನಾಚಾರವೇ ನರಕ, ನೀವೇ ಪ್ರಮಾಣ ಸುಲಭ ವಿದ್ಯೆ ಉಳ್ಳವರ ಮುಖವು ಮುದ್ದು ಬರುವಂಥ ಪ್ರಶ್ನೆ, ವಿದ್ಯೆ ಇಲ್ಲದವರ ಗರಿಮುಖವು ಹಾಳುವ ಹತ್ತಿರಂತ ಸರ್ವಜ್ಞ. ಬಸವಾದಿ ಶರಣ ಸೇವೆಯನ್ನು ಸ್ಮರಿಸಿ ವಿಶ್ವದ ಎಲ್ಲ ಪ್ರವಾದಿಗಳನ್ನು ಸ್ಮರಿಸಿ ಈ ಶಾಲೆಯ ಸಂಸ್ಥಾಪನೆಯ ಕಾರಣದಂತಹ ಲಿಂಗೈಕ್ಯ ತಳಬಾರದ ಘಟನೆಗಳನ್ನು ಸ್ಮರಿಸಿ ತನ್ನ ಹಿರಿಯರ ಎಲ್ಲರನ್ನೂ ಸ್ಮರಿಸಿ ಈ ಶಾಲೆ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರತಕ್ಕಂಥ ಎಲ್ಲ ಗುರುಗಳನ್ನು ಸ್ಮರಿಸಿ ಇವತ್ತಿನ ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ತಾಲೂಕಿನ ಹಿರಿಯರಾದಂಥ ಅಣ್ಣಗಿರಿಯವರೇ, ನಮ್ಮ ಉಪಾಧ್ಯಕ್ಷರಂಥ ದೇಸಾಯಿಯವರೇ, ವೇದಿಕೆಯಲ್ಲಿದ್ದ ಎಲ್ಲ ಗುರುಗಳೇ, ಗುರುಮಾತೆಯರೇ, ಪೂರ್ವ ಹಿರಿಯರೇ, ಇಲ್ಲಿ ಕೂಡಿರ್ತಕ್ಕಂಥ ಮಾತೆಯರೇ, ಮಹನೀಯರೇ ಮತ್ತು ವಿದ್ಯಾರ್ಥಿನಿಯರೇ, ಹಳೆಯ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಶ್ರಮಿಸೋಣ. ನಾನು ಸ್ವಲ್ಪ ಮಾತಾಡಿ ಮತ್ತೆ ಮುಂದುವರಿಸ್ತೇನೆ. ಮುಂದುವರ್ಸೋಣ ಬೇಡ ಅಂತ ವಿಚಾರ ಮಾಡಕತ್ತೀನಿ. 2 ಗಂಟೆ ಆಗೈತಿ. ನಾವೆಲ್ಲ ಒಂದೊಂದು ಮಂದಿ ಹುಡುಗರು ಉಪವಾಸ ಅದಾವ, ನೀವು ಉಪವಾಸ ಇದ್ದೀರ. ಆದ್ದರಿಂದ ಅದು ನಿಮಗೂ ಬಿಟ್ಕೊಟ್ಟು ಮುಂದೆ ನೀವು ಮುಂದುವರಿಸಿದ್ರೆ ಮಾತಾಡಿದ್ರೆ ಮುಂದುವರಿಸ್ರಿ ಅಂತ ಹೇಳಿ ಬಹುಶಃ ಈ ಶಾಲೆ ಪ್ರಾರಂಭವಾಗಿ 57 ವರ್ಷ ಆಗಿದೆ. ಬಹುಶಃ ನನಗೆ ಮಟ್ಟಿಗೆ ಇಲ್ಲಿ ಓದಿದಂಥ ಕೆಲವು ವಿದ್ಯಾರ್ಥಿಗಳು ಸ್ವರ್ಗಸ್ಥರಾಗ್ಯಾರ, ಭಾಳ ಜನ ಶಿಕ್ಷಕರು ಸ್ವರ್ಗಸ್ಥರಾದವರಿದ್ದಾರೆ. ಬಹುಶಃ ಈ ಶಾಲೆ ಕಟ್ಟಿದಾಗ ನನಗೆ ತಿಳಿದ ಮಟ್ಟಿಗೆ ಮುಂಬೈ ಏನೇನು ಮೊದಲಿನ ಶಾಲೆ ಐತಲ್ಲ, ಕೊಪ್ಪಳ ಇರಬೇಕು ಅಣ್ಣವರು ಎಲ್ಲರೂ ವಿದ್ಯಾಪತಿದಂಥ ಒಂದು ಶಾಲೆ ಇದೆ. ಆ ಹೈಸ್ಕೂಲ್ ಬಿಟ್ಟರೆ 2ನೇ ಹೈಸ್ಕೂಲ ಇಡೀ ನಮ್ಮ ಮುಗುರಿ ತಾಲೂಕಿನ ಇದು ಕಲ್ಕೇರಿ ಆಯ್ತು. ಮೊನ್ನೆ ಮುಂಬೈ ಹೈಸ್ಕೂಲ್ನ ಶತಮಾನೋತ್ಸವ ಮಾಡಿದ ಸಂತೀವಿ. ನಾವು ಒಂದು ತೀರ್ಮಾನ ಮಾಡ್ಕೊಂಡು ಹಳೆ ವಿದ್ಯಾರ್ಥಿಗಳು ಒಂದು ಸಂಘ ಮಾಡಬೇಕು. ಆ ಸಂಘ ರಿಜಿಸ್ಟ್ರೇಷನ್ ಮಾಡಿ ಆ ಸಂಘದಿಂದ ದುಡ್ಡು ಕೂಡಿಸಿ ಅದರ ಬಡ್ಡಿಯಲ್ಲಿ ಕೂಡ ಆ ಶಾಲೆಯ ಅಭಿವೃದ್ಧಿಗೆ ಮತ್ತೊಂದು ಮಾಡೋಣ ಅಂತ ತೀರ್ಮಾನ ಮಾಡಿದ್ದೇವೆ. ಆ ತೀರ್ಮಾನ ಮಾಡಿ ಬಹುಶಃ ಅಲ್ಲಿದ್ದಂಥ ಹಳೆಯ ವಿದ್ಯಾರ್ಥಿ ಪೈಕಿ ನಾನು ಒಬ್ಬರು ಹೋಗಿರ್ತಾರೆ. ಹಿರಿಯ ವಿದ್ಯಾರ್ಥಿ ಅಂದರೆ ನಾನು ಒಬ್ಬರು. ಉಳಿದೆಲ್ಲ ವಿದ್ಯಾರ್ಥಿಗಳು ಇವತ್ತು ಭಾಳ ಹುಡುಗರು ನಮ್ಮಿಂದ ಎಲ್ಲ ಇದ್ರು, ಭಾಳ ಚೆನ್ನಾಗಿ ಅದನ್ನು ಕುಡಿದ್ರು ಮಾಡಿದ್ರು. ಹಾಗೆ ಇವತ್ತು ರಿಜಿಸ್ಟ್ರೇಷನ್ ಮಾಡಿ ಬಹುಶಃ ನಾನೇ ಹೇಳೀನಿ, ಮೊದಲನೇ ಕಂತಾಗಿ ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತೀನಪ್ಪ ಅಂತ ಹೇಳಿ ಅವತ್ತ ಅನೌನ್ಸ್ ಮಾಡೀನಿ. ಇವತ್ತು ಕೂಡಿಸಿ ಸಾಧಾರಣ ಭಾಳ ಕಡೆ ಫೋಟೋ ವಿದ್ಯಾರ್ಥಿಗಳು ನೋಡಿದ್ದೀವಿ ನಾವೆಲ್ಲ. ಅವ್ರನ್ನೆಲ್ಲ ತಂದು ನಾವು ಕರೆಸಿದ್ರೆ ಸುಮಾರು ಒಂದು 2,000 3,000 ಜನ ವಿದ್ಯಾರ್ಥಿಗಳು ಕನಿಷ್ಠ 1 ಲಕ್ಷ ಕೊಡೋಂಥ ಸಿಗ್ತಾರೆ. ನಾವು ಆ ಸಂಘಟನೆ ಮಾಡಿದ್ರೆ 34 ಕೋಟಿ ಕೂಡಿಸೋದೇನು ಭಾಳ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಮತ್ತು ಇವತ್ತು ಏನಾಗಿದೆ ಅಂದರೆ ಇವತ್ತಿನ ಸರ್ಕಾರದವರು ಏನು ಮಾಡ್ತಾರೋ ದೇವರಿಗೆ ಗೊತ್ತು. ಹಂಗ ನಮ್ಮ ಎಣ್ಣಿಗೇರಿಯವರು, DDP ಅವರು, DC ಅವರು, MLA ಅವರು, ನಮ್ಮಂಥ ಮಹಾನುಭಾವರು, MLC ಕೂಡಿ ಏನು ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ರೆ ಈ ವರ್ಷ ನಮ್ಮ ಜಿಲ್ಲೆಯ SSLC ಪರ್ಸೆಂಟೇಜ್ ರಿಸಲ್ಟು ಆಗಲೇಬೇಕು ಅಂತ ತೀರ್ಮಾನ ಮಾಡಿ ಮುಗಿಸ್ಬೇಕು. ಕಲ್ಸವ್ರು ಯಾರೋ ಕರಂದ್ರಿ ಸರ
ಯಾರು ಕಲ್ಸವು? ಆ ಸರ್ಕಾರಿ ಶಾಲೆಗೂ ಇಲ್ಲ, ಸರ್ಕಾರಿ ಕನ್ನಡ ಶಾಲೆಗೂ ಇಲ್ಲ. ನಮ್ಮಂತೂ ಪ್ರೈವೇಟ್ ಶಾಲೆ ಅವು ಏನಾಗ್ತಾವ ನಮಗಿಂದ ಹಿರಿಯರು ಅಂತ ಇದ್ದು ನಡಿಬೋದು, ಹೊತ್ತಿಂದ ಇವು ಬಂದಾಗಿ ಹೋಗುವಂಥ ಸ್ಥಿತಿ ಬಂದು ನಿರ್ಮಾಣ ಆಗ್ಬಿಟ್ಟಾವ. ಆ ಕಾರಣದಿಂದ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಆ ಶಾಲೆಯನ್ನು ಏನು ನಾವು ಅದರಿಂದ ಅಭಿವೃದ್ಧಿ ಹೊಂದಿ ನಾವು ವಿದ್ಯಾವಂತರಾಗಿ ಬೆಳೆದಿದ್ದೇವಲ್ಲ, ಆ ಕಾರಣ ನಮ್ಮ ಸೇವೆ ಸ್ವಲ್ಪ ಒಂದು ಅವಕಾಶ ಬಂದೈತೆ ಅಂತ ತಿಳ್ಕೊಂಡು ಇವತ್ತು ನಾವೆಲ್ಲ ನಿರ್ಣಯ ಮಾಡಿ ಇದನ್ನು ಮಾಡಿದ್ದೇವೆ. ಹಾಗೆ ಇಲ್ಲಿ ಕೂಡ ನಮ್ಮೂರು ಭಾಳ ಸಂತೋಷ ಆಯ್ತು. ಮೊದಲೊಂದು ಮಾಡಿದರು, ಹೀಗಾಗಿ ವರ್ಷೊಬ್ಬರು ಮಾಡ್ಕೊಂಡು ಹೋದ್ರೆ ಯಾವ ಅರ್ಥನೇ ಇಲ್ಲ. ಸುಮ್ಮನೆ ಖರ್ಚು ಮಾಡಿಸಿ ಏನಾಗೋದಿಲ್ಲ ಇದರಿಂದ. ಆ ಕಾರಣ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ಸಂಘ ಮಾಡೋದು ಇಮಿಡಿಯೇಟ್ ನನಗೆ 1 ತಿಂಗಳೊಳಗೆ ನೀವು ಲಿಸ್ಟ್ ಕೊಡಿ, ಎಲ್ಲ ಕಲಿಸ್ಕೊಂಡು ಅವ್ರ ಅಡ್ರೆಸ್ ಎಲ್ಲ ನಮ್ಮ ಹುಡುಗನ ಕಲಿಸ್ಕೊಡ್ರಿ. ಎಲ್ಲರೂ ಕೂಡಿಸಿ ಒಂದು ರಿಜಿಸ್ಟ್ರೇಷನ್ ಮಾಡಿ ಬಹುಶಃ ಮುಂದಿನ ಈ ದಿವಸ ಈ ಸಾಲಿದ 50 ವರ್ಷಕ್ಕೆ ಏನಾಗ್ತಿರಲ್ರಿ ಸುವರ್ಣ ಮಹೋತ್ಸವ ಮಾಡೋಣ. ಆ ಸುವರ್ಣ ಮಹೋತ್ಸವ ಹಿರಿಯ ನಮ್ಮ ಜಗದ್ಗುರುಗಳನ್ನು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಹಿರಿಯರನ್ನ ಕರೆಸಿ ದೊಡ್ಡ ಪ್ರಮಾಣದ ಒಂದು ಸುವರ್ಣ ಮಹೋತ್ಸವ ಮಾಡೋಣ. ಅದಕ್ಕೆ ನಿಮ್ಮೆಲ್ಲ ಸರ್ಕಾರ ಬೇಕು, ಹಳೆ ಸರ್ಕಾರ ಬೇಕು ಅಂತ ಹೇಳಿ ಮತ್ತು ಇವತ್ತು ಹೆಂಗೆ ಮಾಡ್ತೀನಿ ನಾನು ಅವತ್ತು ಕೂಡ ನಿಮ್ಮ ಕಡೆನೇ ಮಾಡ್ತೀನಿ. ಹಳೆ ವಿದ್ಯಾರ್ಥಿಗಳು ಎಲ್ಲ ಮಾಡಬೇಕು. ಆ ಮುಖ್ಯಮಂತ್ರಿ ಸನ್ಮಾನ ನೀವು ಮಾಡಿರಿ, ಸ್ವಾಮಿಗಳ ಸನ್ಮಾನ ನೀವು ಮಾಡಿ, ನಾವು ಕುತ್ಕೊಂಡು ನೋಡ್ತೀವಿ. ನಿಮ್ಮ ಶಿಕ್ಷಕರು ಅವತ್ತಿನ ದಿವಸ ಎಷ್ಟು ಜನ ಶಿಕ್ಷಕರು ಇರ್ತಾರೆ ಅವರೆಲ್ಲ ಶಿಕ್ಷಕರನ್ನ ಕಳಿಸ್ತಾರೆ. ಹಳೆ ವಿದ್ಯಾರ್ಥಿಗಳು ಎಷ್ಟು ಜನ ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಸಾಧ್ಯ ಆದಷ್ಟು ಮೊದಲು ಟೈಮ್ ತೊಗೊಂಡವ್ರು 1 ತಿಂಗಳ ತಿಳಿಸಿ. ಆ ದಿವಸ ರಜೆ ಇದ್ರು, ದೂರ ಇದ್ರು, ಅಮೇರಿಕಾಗಿದ್ರು, ಎಲ್ಲಿದ್ರು ಬರುವಂಥ ವ್ಯವಸ್ಥೆ ಮಾಡ್ಕೊಂಡು ದೊಡ್ಡ ಪ್ರಮಾಣವಾಗಿ ಇದನ್ನು ಮಾಡೋಣ. ಅದಕ್ಕೆ ನೀವೆಲ್ಲ ವಿದ್ಯಾರ್ಥಿಗಳಿಗೆ ಹೆಂಗೆ ತಯಾರಾಗಿ ಅದಕ್ಕೆ ತಯಾರಾಗಿ ನಿಲ್ರಿ ಅಂತ ನಿಮ್ಮನ್ನು ಕಳ್ಕೊಂಡು ಕೇಳಿಕೊಂಡು ಬಹುಶಃ ನಾನೇನು ತಿಳ್ಕೊಂಡಿದ್ದೆ 11 ಗಂಟೆ ತಿಳ್ಕೊಂಡಿದ್ದೆ. ನಮ್ಮದು ಕೆಟ್ಟ ಸ್ವಭಾವ 5 ನಿಮಿಷ ಮೊದಲೇ ಬಂದ್ಕೊಂಡು ನಾನು 5 ಮಂದಿ ಏನು ಎಲ್ಲಿ ನೀವು ಹುಡುಗರು ನಾನು ಸೀ ಮಾಡಿ ಅವಂಗೆ ನಾನು 1 ಗಂಟೆಗೆ ಬಂತು ದಪ್ಪ ಅನ್ಕೊಂತ. ನನಗಂತೂ ಭಾಳ ಸಂತೋಷ. ಮೊನ್ನೆ ಸ್ವಾಮಿಗಳು ಮಾಡಿ ಮೆಸೇಜ್ ಅದಕ್ಕಿಂತ ದೊಡ್ಡ ನನಗೆ ಎಲ್ಲ ಸ್ವಾಮಿಗಳಿಗೆ, ಸನ್ಯಾಸಿಗಳಿಗೆ, ರಾಜಕಾರಣಿಗಳಿಗೆ, ರಾಷ್ಟ್ರಪತಿಗೆ, NSಗೆ ಯಾರ್ಯಾರಿಗಿಂತ ನೀವು ನಿಮಗೆ ಎಲ್ಲರಿಗೂ ಗುರುಗಳು ಯಾರು ಅಂತ ಹೇಳಿದ್ರೆ ಮೊದಲನೇ ಗುರು ಯಾರು? ಹೇಳ್ರಿ, ತಾಯಿ. ಮೊದಲನೇ ಗುರು ಎಲ್ಲರಿಗೂ ತಾಯಿ. 2ನೇ ಗುರು ಎರಡನೇ ಗುರು ಕನ್ನಡ ಶಾಲೆ ಮಾಸ್ತರು. ಇವರಲ್ಲ, ಇವೆಲ್ಲರಿಗೂ ಗುರುಗಳು ಯಾರಂದ್ರೆ ಕನ್ನಡ ಶಾಲೆ ಮಾಸ್ತರು, ತಾಯಿ. ಯಾಕೆ ಹೇಳ್ತೀನಿ ಅಂದ್ರೆ ಗುರು ಕಲಿಸ್ತಾರೆ ಇಲ್ಲ, ಆದ್ರೆ ಕನ್ನಡ ಶಾಲೆ ಹುಡುಗರು ತಾಯಿಯಲ್ಲಿ ಏನು ಕಲಿಸಿರ್ತಾರೆ ಅಷ್ಟೇ ಕಲಿಸಿರ್ತಾವೆ. ಅಲ್ಲೇ ಅವ್ರು ತಯಾರು ಮಾಡೋದು. ಏನು ಅವ್ರು ತಯಾರು ಮಾಡ್ತಾರೆ, ಅವ್ರು ಏನು ನಮಗೆ ಕಲಿಸ್ತಾರೆ, ನಮ್ಗೇನು ಒಳ್ಳೇದು ಕೊಡ್ತಾರೆ, ಅದೇ ಮುಂದೆ ನಮ್ಮ ಜೀವನದಲ್ಲಿ ಬೆಳೀತದೆ. ಇವರು ಕೂಡ ಮುಂದೆ ಬಂದು ತಮ್ಮ ಮಕ್ಕಳನ್ನ ತಯಾರು ಮಾಡಿ ಇವತ್ತು ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ. ಆ ಕಾರಣದಿಂದ ಕನ್ನಡ ಶಾಲೆ ಮಾಸ್ತರ್ ಜೊತೆಗೆ ಎಲ್ಲ ಮಾಸ್ತರು ಕೂಡ, ಪ್ರೊಫೆಸರ್ ಕೂಡ ಎಲ್ಲರಿಗೂ ನಮಗೆಲ್ಲರಿಗೂ ಗುರುಗಳನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ನಾನು ಎಲ್ಲರೂ ಕೂಡ ನಮಸ್ಕಾರ ಮಾಡ್ತೀನಿ. ಮಾಸ್ತರ್ ಕೂಡ ಮಾಡಿಕೊಳ್ಳೋದು ಹಿರಿಯ ನಮಸ್ಕಾರ ಬಂದ್ಬಿಡ್ತೀವಿ. ಭಾರಿ ಕ್ಲಾಸ್ ನನಗೆ ಮನೆಯ ನನ್ನ ಮೊಮ್ಮಗಳ ಮಾಸ್ತರ್ ಆಗ ನೀವು ಮಾಡಬೇಡ ಅಂತ ಹೇಳಿ ಮಾಸ್ತರ್ ಆಗ ನಿಮ್ಗೆ ಹೋಗ್ತೀವಿ. ನಮ್ಗೆ ಎಲ್ಲರಿಗೂ ಗುರುಗಳು ನೀವು. ಆ ಕಾರಣದಿಂದ ಇವತ್ತು ನಾನು ಮಂತ್ರಿ ಇದ್ದಾಗ ಕೂಡ ನಿಮಗೆಲ್ಲ ಕೊಡ್ತೇವೆ. ಶಿಕ್ಷಕರಿಗೆ ಸನ್ಮಾನ ಮಾಡಿ ಎಲ್ಲರಿಗೂ ಪಾದ ಮುಟ್ಟು ನಮಸ್ಕಾರ ಮಾಡ್ತೇವೆ. ಆಗಿವತ್ತ ಅಂಥ ಒಂದು ಒಳ್ಳೆಯ ವೃತ್ತಿ ಇವತ್ತು ಶಿಕ್ಷಕರು ನೀವು ಶಿಷ್ಯರಾಗಿ ಮೊದಲನೇದಾಗಿ ಇವತ್ತು ನಮ್ಮ ಕಲಿಕೆರೆಗೆ ನಾವು ಕುಟುಂಬ ಒಂದು ದೊಡ್ಡ ಮೆರವಣಿಗೆ ಮಾಡಿದ್ರಿ. ನಿಮ್ಗೆಲ್ಲರಿಗೂ ನಾನು ನನ್ನ ನಮಸ್ಕಾರವನ್ನು ನಮ್ಮೆಲ್ಲ ಮಾಡಿದ್ರೆ ಆಗ್ತದೆ. ಆ ಕಾರಣ ನಾನು ಲೇಟ್ ಆಗುತ್ತೆ ಭಾಳ ಸಂತೋಷ ಆಗ್ತದೆ. ನಮ್ಮ ರೇಮಾನ್ ಬಂದು ಹೇಳ್ದ ಏನು ಇನ್ನೂ ತಂದಾರೆ ಅಂತ ಅಂದ. ಭಾಳ ಚಲೋ ಮಾಡಿದ್ರು. ಒಳ್ಳೆ ನಾನು ಗೊತ್ತಿದ್ದಿಲ್ಲ ಕೂಡ ಒಳ್ಳೆ ಮಾಸ್ತರ್ ಬೇಕಂತ ಗೊತ್ತಿದ್ದ. ಹುಡುಗರು ಏನು ಮಾಡಿದ್ರು 2 ಗಂಟೆ ಮಟ್ಟ ಅಂತ. ಆ ಕಾರಣದಿಂದ ಮಾಡಿದ್ದು ಭಾಳ ಸಂತೋಷ ಆಯಿತು. ಮತ್ತು ಅವ್ರೊಂದು ಮಾಡೋದು ಇವ್ರೊಂದು ಮಾಡಿಸಿದ್ರೆ ರೊಕ್ಕ ಖರ್ಚು ಮಾಡಬೇಡ್ರಿ. ಇದೊಂದು ವ್ಯವಸ್ಥಿತವಾಗಿ ಮಾಡಿ ನೆಕ್ಸ್ಟ್ ಇಯರ್ ಮಾಡೋಣ. ಅದನ್ನೆಲ್ಲರೂ ಇವರೆಲ್ಲರೂ ಕೂಡ ಮಾತಾಡಿಕೊಂಡು
ಇದನ್ನು ಸುವರ್ಣ ಮಹೋತ್ಸವ ಆಚರಣೆ ಮಾಡೋಣ. ಅದು ನಿಮ್ಮೆಲ್ಲರ ನೇತೃತ್ವದಲ್ಲಿ, ಹಳೆ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಅದು ನಡೀಲಿ. ಅದನ್ನು ಮಾಡಿದ್ರೆ ಎಲ್ಲ ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ವ್ಯವಸ್ಥೆ ಆಗಲಿ ಅಂತ ಹಾರೈಸಿ ಇವತ್ತು ನಮ್ಮ ಬಿ ಒ ಬಹುಶಃ ನಮ್ಮ ಕಾಯಿ ಬಿ ಒ ಬಂದಾಗ ಭಾಳ ಸಿರೋದಿಲ್ಲ. ಇದೊಂದು ಕಾಯಿ ಬಿ ಒ ನಮ್ಮ ಕಾಯಿ. ಇವರೊಬ್ರು ಬಿ ಒ ಒಬ್ಬ ದನ ಡಾಕ್ಟರ್, ಯಾವುದೋ ಕಾಯಿ ನಮ್ಮದು. ಹಿಂದೆಲ್ಲ ಮುಂಡ್ರಿಗೆ ಆಫೀಸರ್ ಹಾಕಂಬಂದ ಶಿಕ್ಷಾ ತನಿಖೆ ಹಾಕಾರ ನಾವಿದ್ದಾಗ ಯಾವ ದಾವಣಗೆರೆದಾಗ ಆಫೀಸರ ಮಾಸ್ತರ ಮುಂಡ್ರಿಗೆ ಹಾಕ್ಬಿಟ್ರೆ ಶಿಕ್ಷಾ ಹಾಗಿರ್ತದೆ. ಆದ್ರೆ ಇವತ್ತು ಅದನ್ನು ಬದಲಾವಣೆ ಮಾಡಿಕೊಂಡು ಇವತ್ತು ಜನರೆಲ್ಲ ಇವತ್ತು ಮುಂದುವರೆದಿದ್ದಾರೆ. ಮುಂದ್ರಿಗೆ ಶಾಲೆ ಆದಾಗ, ಹೈಸ್ಕೂಲ್ ಆದಾಗ, ಎಲ್ಲೆಲ್ಲಿ ಹೈಸ್ಕೂಲ್ ಇದ್ದಿಲ್ಲ ಅಂದ್ರೆ ಕೊಪ್ಪಳದಾಗ ಹೈಸ್ಕೂಲ್ ಇಲ್ಲ, ಯಲಬುರ್ಗಿಯಾಗ ಹೈಸ್ಕೂಲ್ ಇಲ್ಲ, ಗದಿನಾಗ ಭಾಳ ಅಂದ್ರೆ ಸಂತಿ ಸ್ಕೂಲು, ಆಮೇಲೆ ಒಂದು ಮುನ್ಸಿಪಲ್ ಹೈಸ್ಕೂಲ್ ಯಾರು ಬಿಟ್ಟರೆ ಇಲ್ಲೆಲ್ಲೆಲ್ಲಿ ಸ್ಕೂಲ್ಗಳಿರ್ತವೆ. ನಮ್ಮ ಕೂಡೆಲ್ಲ ಕೊಪ್ಪಳದ ಹುಡುಗರು, ಕುಕ್ನೂರು ಹುಡುಗರು ಎಲ್ಲ ತಾಲೂಕು ಹುಡುಗರು ಬಂದು ನಮ್ಮ ಮುಂದೆ ಶಾಲೆ ಕಲಿತಿರ್ತಾರೆ. ನಮ್ಮ ಕೂಡ ನಾವೆಲ್ಲ ಅಡ್ಡಾಡು ಶಾಲೆ ಕಲಿತೀವಿ. ಬೆಳಗ್ಗೆಯಿಂದ ಓಡಾಡಿ ಹೋಗ್ತಿದ್ವಿ. ಮುಂಜಾನೆ 11 ಗಂಟೆಗೆ 9 ಗಂಟೆಗೆ ಬಿಡೋದು, 10 ಗಂಟೆಗೆ ಹೋಗೋದು, ಮತ್ತೆ ಅಲ್ಲಿ 5 ಗಂಟೆಗೆ ಬಿಡೋದು. ಇಲ್ಲಿ ಬಂದು ಒಂದು 5-6 ತಿಂಗಳು ಶಾಲೆಗೆ ಅಡ್ಡಾಡು ಶಾಲೆ ಕಲ್ತೀವಿ ನಾವು. ನಾವೆಲ್ಲ ನಮ್ಮ ಶಾಲೆ ಏನು ಕಲ್ತೀವಿ ಅಂದ್ರೆ ಇದು ಹೊಸ ದನನೇ ನಮ್ಮ ಶಾಲೆ. ನಾವು ಈ ಕೆಲಿಗೆರೆ ಕನ್ನಡ ಶಾಲೆ ಎಲ್ಲಿ ಕಲ್ತೀವಿ ಅಂತ ಹೇಳಿದ್ರೆ ಹನುಮಪ್ಪನ ಗುಡಿ, ರಂಗಾಚಾರ್ಮನಿ, ನಾವೆಲ್ಲ ಮುಚ್ಚಿಕೊಟ್ಟೆ ಹನುಮಪ್ಪನ ಗುಡಿ, ರಂಗಾಚಾರ್ಯ ಇವೆಲ್ಲ ದೊಡ್ಡ ಶಾಲೆ ಇದ್ದಿಲ್ಲ, ಅಣ್ಣ ಇದ್ದಾಗ ಕಟ್ಟಿದ್ರನ್ನ. ಹಾಗೆ ಇವತ್ತು ಮೊದಲು ಈ ಹೈಸ್ಕೂಲ್ ಏನು ಪ್ರಾರಂಭ ಆಗಿದೆ. ಈ ಹೈಸ್ಕೂಲ್ ಪ್ರಾರಂಭ ಆಗಿದೆ, ಕನ್ನಡ ಶಾಲೆ ಪ್ರಾರಂಭ ಆಗಿದೆ. ಆ ಕಡೆ ಕೋಣೆಯೊಳಗೆ ಅವಾಗ ಗೌರ್ಮೆಂಟ್ ಶಾಲೆ ಇದ್ದಿಲ್ಲ, ಸ್ಕೂಲ್ ಬೋರ್ಡ್ ಇದ್ವು. ಅಣ್ಣವ್ರು ಅವ್ರು ಡೈಲಿ ಮೆಂಬರ್ ಇದ್ರು, ಸ್ಕೂಲ್ ಬೋರ್ಡ್ ಮೆಂಬರ್ ಇದ್ರು. ಅದೊಂದು ರೂಮ್ನಾಗ ಮಾಡಕ್ಕೆ ಚಾಲು ಮಾಡಿದ್ವಿ. ನೆಕ್ಸ್ಟ್ ಬಂದು ಕೂಡ ಅಜ್ಜವ್ರು ತಮ್ಮ ಮಠದಾಗೆಲ್ಲ ಮಾಡಿಕೊಟ್ರು. ಅವಾಗ ಅದು ನಮ್ಮ ಗುರುಗಳ ಹೆಸರು ಇಡ್ತೀವಿ ಅಂತೇಳಿ ಅವ್ರಿಗೆ ಕೇಳಿದ್ರಿಲ್ಲ, ನೀವು ಬೇಕಾದ್ರೆ ಕೇಳ್ರಪ್ಪ ಅಂತ ಒತ್ತಿ ಕೊಟ್ಟರು. ಆಮೇಲೆ ನಮ್ಮ ಗುರುಗಳು, ಇಡೀ ನಮ್ಮ ಭಾಗದ ಗುರುವಾದಂಥ ಮುರುಗೇಶ್ವರ ಸ್ವಾಮಿಗಳ ಹೆಸರಿಟ್ಟು ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದೆಲ್ಲ ಮಾಡೋದು ಭಾಳ ಎಲ್ಲ ಆಗಿದ್ದನ್ನೆಲ್ಲ ನಾನು ಹೇಳಿನಿ ಅಂತ ಹೇಳೋದು ಬೇಡ. ಆದರೆ ಇವತ್ತು ಈ ಶಾಲೆಯ ಬಗ್ಗೆ ಭಾಳ ಅಭಿಮಾನದಿಂದ, ಗೌರವದಿಂದ ಇವತ್ತು ನಮ್ಮ 3 ಜನ ನಂಬ್ಕೊತಾರೆ. ಭಾಳ ಕಡೆ ಶಾಲೆ ಹುಡುಗ ಇಲ್ಲ, ಆದ್ರೆ ನಮ್ಮ ಶಾಲೆ ಹುಡುಗ ಹೆಚ್ಚಾಗಿ ಹೋಗ್ತಾವೆ. ಯಾಕೆ ಹೋಗ್ತಾವ್ರಿ? ಕಾರಣ ಯಾರು? ಇನ್ನೊಂದು ಬೆಟ್ಟಿಗೆ ಶಿಕ್ಷಕರು ಚೆನ್ನಾಗಿ ಕಲಿಸಿದ್ರೆ ಆ ಶಾಲೆಗೆ ಇನ್ನೂ ಮಕ್ಕಳು ಅದ ಸರ್. ಶಿಕ್ಷಕರು ಏನು ಸರಿಯಾಗಿ ಕಲಿಸಿಲ್ಲ ಆ ಶಾಲೆ ಮಕ್ಕಳ ಸಂಖ್ಯೆ ಕಡಿಮೆ ಹಾಕೊಂಡ್ರು. ಇಲ್ಲಿ ಬರ್ತಕ್ಕಂಥ ಶಿಕ್ಷಕರೇನು ಒಳ್ಳೆ ರೀತಿಯಿಂದ ಕಲಿಸ್ತಾರೆ ಅಂತ ಏನೊಂದು ಇದು ಬರ್ತದೆ. ಆ ಭಾವನೆಯಿಂದ ಮಕ್ಕಳನ್ನು ಕಳಿಸ್ತಾರೆ. ಈ ಕಾರಣದಿಂದ ಇವತ್ತು ನಮ್ಮ ಗ್ರಾಮ ಜನ, ಸುತ್ತೂರು ಗ್ರಾಮೀಣ ಜನ ಇವತ್ತು ಬಹುಶಃ ನಾನಿದ್ದಾಗ ಅವಾಗ ಬಹುಶಃ ಈ ಶಾಲೆ ಇದ್ದರೆ ನಮ್ಮ ಕನ್ನಡ ಶಾಲೆ ಹೈಸ್ಕೂಲ್ ಹಾಕಿರ್ತಾರೆ ಮಾಡಿಬಿಡ್ತಿದ್ದಾರೆ. ಬಹುಶಃ ಭಾಳ ಹೈಸ್ಕೂಲ್ ಮಾಡಿ ಕನ್ನಡ ಶಾಲೆ ನಾನು ಇದ್ದಾಗ. ಆಮೇಲೆ ಇಲ್ಲೇ ಆರಿಗೆ ಒಂದು ಗೌರ್ಮೆಂಟ್ ಹೈಸ್ಕೂಲ್ ತಂದೆ, ಚಿಕ್ಕೋಟಿ ತಂದೆ. ಬಟ್ ನಾವು ಎಲ್ಲ ಗೌರ್ಮೆಂಟ್ ಹೈಸ್ಕೂಲ್ ತಂದು ಪ್ರೈವೇಟ್ ಬೇಡ ಮಾಡ್ತಾರೆ. ಅದು ನಮ್ದು ಇತ್ತು ಅನ್ನೋಂಥ ಇದು ಹಿಂದೆಲ್ಲ ಹಿರಿಯರು ದೇಶ ದಾನ್ ಕೊಟ್ಟು ಇದನ್ನು ಕೊಟ್ಟು ಇದೆಲ್ಲ ಮಾಡಿ ಕಟ್ಟಿದ್ದು. ಮತ್ತು ಇದನ್ನು ಕೆಡಿಸ್ಬಾರ್ದು ಅಂತ ತಿಳ್ಕೊಂಡು ನಾನು ಇದನ್ನು ಗೌರ್ಮೆಂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಇದು ಯಾಕಂದ್ರೆ ಇವತ್ತೇನ ಎಲ್ಲ ಬರ್ತಾವಂತೀವಿ. ಈ ಶಾಲೆ ಕಟ್ಟ ಮುಂದೆ ಗುರುಗಳಿಗೆ ಕೈ ಮುಗಿ ಕೇಳ್ಕೊಂಡ್ವಿ. ಗುರುಗಳು ಬಂದು ಇಲ್ಲ ಮಾಡ್ತೇನೆ ಅಂತ ಹೇಳೋರು. ಹೇಳೋದು ಮುಂದೆ ಶಾಲೆ ಕ್ಯಾನ್ಸಲ್ ಮಾಡಿಸಿದ್ವಿ.